ವೀಕ್ಷಕರೇ, ಮಂಡ್ಯದಲ್ಲಿ ಐಟಿ ರೇಡ್ ಮತ್ತೆ ಮುಂದುವರೆದಿದೆ. ಸಚಿವ ಪುಟ್ಟರಾಜು ಬೆಂಬಲಿಗನಿಗೆ ಐಟಿ ಶಾಕ್ ಕೊಡಲಾಗಿದೆ. ಜಿಲ್ಲಾ ಪಂಚಾಯತ್ ಸದಸ್ಯ ತಿಮ್ಮೇಗೌಡ ಮನೆ, ಕಚೇರಿ, ಹಾಗೆಯೇ ಪಾಂಡವಪುರ ಪಟ್ಟಣದಲ್ಲಿರುವಂತಹ ಪೆಟ್ರೋಲ್ ಬಂಕ್, ಕಚೇರಿ ಮೇಲೆ ಏಕಕಾಲದಲ್ಲಿ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೀಗ ತಾನೇ ಲಭ್ಯವಾಗ್ತಾ ಇದೆ. ವೀಕ್ಷಕರೇ, ಇನ್ನೇನು ಮತದಾನಕ್ಕೆ 2 ದಿನಗಳು ಬಾಕಿ ಇದ್ದಾವೆ. ಕೊನೆಯ ದಿನದ ಕಸರತ್ತನ್ನ ಮಾಡಲಿಕ್ಕೆ ಈಗಾಗಲೇ ಎಲ್ಲ ಅಭ್ಯರ್ಥಿಗಳು ಮತದಾರರನ್ನ ಸೆಳೆಯುವ ನಿಟ್ಟಿನಲ್ಲಿ ನಿರತರಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಐಟಿ ಅಧಿಕಾರಿಗಳು ದಾಳಿ ನಡೆಸೋದು ಯಾವ ರೀತಿಯಾದಂಥ ಮಹತ್ವವನ್ನು ಪಡೆದುಕೊಳ್ಳುತ್ತೆ, ಯಾವ ರೀತಿಯಾದಂಥ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನು ಕೂಡ ನಾವು ಗಮನಿಸಲೇಬೇಕಾಗಿದೆ. ಕಾರಣ ಇಷ್ಟೇ, ಅಕ್ರಮವಾಗಿ ಹಣದ ಹೊಳೆ ಏನಾದರೂ ಹರಿತಾ ಇದ್ರೆ ಅಂತಹ ಅಕ್ರಮಗಳಿಗೆ ಇರುತ್ತೆ. ಆದರೆ ಈಗ ಈ ಮುಂಚೆ ಕೂಡ ಇಂಥದ್ದೇ ಐಟಿ ರೇಡ್ ಆದಾಗ ಅಲ್ಲಿ ಯಾವ ರೀತಿಯಾದಂಥ ಬೆಳವಣಿಗೆಗಳು ಉಂಟಾದವು ಅನ್ನೋದನ್ನು ಇಡೀ ರಾಜ್ಯದ ಜನತೆ ಕೂಡ ಗಮನಿಸಿದ್ದಾರೆ. ಇದು ಇಂಟೆನ್ಷನಲ್ಲ, ಕೇವಲ JDS ನಾಯಕರ ಮೇಲೆ ಮಾತ್ರ ಐಟಿ ದಾಳಿ ನಡೆಯುತ್ತಾ ಅನ್ನೋ ಮಾತುಗಳನ್ನು ಕೂಡ ಅವರು ಹೇಳ್ತಾ ಇದ್ರು. ಆದರೆ ಇತ್ತೀಚೆಗೆ ದರ್ಶನ್ ಅವರ ಫಾರ್ಮ್ ಹೌಸ್ ಮೇಲೂ ಕೂಡ ದಾಳಿ ನಡೆದದ್ದನ್ನು ಗಮನಿಸಬಹುದಾಗಿದೆ. ವೀಕ್ಷಕರು, ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮೋಹನ್. ಈಗಾಗಲೇ ಐಟಿ ಭೀತಿ ಯಾವ ರೀತಿಯಾದಂಥ ಪರಿಣಾಮವನ್ನು ಉಂಟು ಮಾಡಬಹುದು ಮತ್ತು ಈಗ ಏನೆಲ್ಲ ದಾಖಲೆಗಳು ಸಿಕ್ಕಿದಾವ ಮುಂದುವರೆದ ಭಾಗವಾಗಿ ಲೇಟೆಸ್ಟ್ ಅಪ್ಡೇಟ್ಸ್ ಏನು ಕೊಡ್ತೀರಿ ಮೋಹನ್? ಖಂಡಿತವಾಗ್ಲೂ ರಾಘವ್ ಸೂರ್ಯ, ಇವತ್ತು ಕೂಡ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಐಟಿ ದಾಳಿ ಮುಂದುವರೆದಿದೆ ಅಂತಾನೆ ಹೇಳ್ಬೋದು. ಮುಖ್ಯವಾಗಿ JDS ನಾಯಕರ ಐಟಿ ಅಧಿಕಾರಿಗಳ ಟಾರ್ಗೆಟ್ ಆಗಿರ್ತಕ್ಕಂಥದ್ದು ಮತ್ತೊಂದು ವಿಚಾರ ಅಂತಾನೆ ಹೇಳ್ಬೋದು. ಅಂದ್ರೆ ಮುಖ್ಯವಾಗಿ ಮಂಡ್ಯ ಜಿಲ್ಲೆಯ ಪಾಂಡವಪುರದಲ್ಲಿ ಇರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವ CS ಪುಟ್ಟರಾಜು ಅವರ ಬೆಂಬಲಿಗರ ಒಂದು ದಾಳಿ ನಡೆಸಿರ್ತಕ್ಕಂಥದ್ದು. ಪುಟ್ಟರಾಜು ಅವರ ಬೆಂಬಲಿಗರಾಗಿರ್ತಕ್ಕಂಥ ಜಿಲ್ಲಾ ಪಂಚಾಯತಿ ಸದಸ್ಯ ತಿಮ್ಮೇಗೌಡ ಎಂಬುವರ ಮನೆ ಮೇಲೆ ಐಟಿ ದಾಳಿ ನಡೆದಿದೆ. ಅಂದ್ರೆ ತಿಮ್ಮೇಗೌಡರ ಮನೆ, ಪೆಟ್ರೋಲ್ ಬಂಕ್ ಮತ್ತೆ ಕಚೇರಿ, ಈ 3 ಕಡೆ ಕೂಡ ಏಕಕಾಲದಲ್ಲಿ ಒಂದು ದಾಳಿ ನಡೆದಿದೆ. ಯಾಕಂದ್ರೆ ತಿಮ್ಮೇಗೌಡರ ಮನೆಗೆ ಕಳೆದ 2 ದಿನಗಳ ಹಿಂದೆ ಅಷ್ಟೇ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಭೇಟಿ ಕೊಟ್ಟು ಮಾತುಕತೆಯನ್ನ ನಡೆಸಿರ್ತಾರೆ. ಈಗ ಆ ಒಂದು ಅವರ ನಿವಾಸದ ಮೇಲೆ ಐಟಿ ದಾಳಿ ನಡೆದಿದೆ. ಮತ್ತೊಂದು ವಿಚಾರವನ್ನ ಗಮನಿಸೋದಾದ್ರೆ, ಮಂಡ್ಯ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದಂತ ನಾಗರತ್ನ ಸ್ವಾಮಿ ಅವರ ಒಂದು ಪತಿ ಅಂದ್ರೆ JDS ನ ಮುಖಂಡರಾದಂತ SP ಸ್ವಾಮಿ ಅಂತಕ್ಕಂಥ ಅವರ ಮನೆ ಮೇಲೂ ಕೂಡ ಇದೀಗ ಐಟಿ ದಾಳಿ ನಡೆದಿರ್ತಕ್ಕಂಥದ್ದು. ಅಲ್ಲೂ ಕೂಡ ಅಧಿಕಾರಿಗಳು ಸರಿಸುಮಾರು ಬೆಳಗಿನ ಜಾವ 5 ಗಂಟೆಗೆ ಆಗಮಿಸಿ ಅವರನ್ನ ವಿಚಾರಣೆ ನಡೆಸಿದ್ದಾರೆ. ಜೊತೆಗೆ ಅವರನ್ನ ವಶಕ್ಕೆ ಪಡೆದು ಒಂದು ವಿಚಾರಣೆಯನ್ನ ನಡೆಸಿದ್ದಾರೆ ಅನ್ನುವಂಥದ್ದು ಅಧಿಕಾರಿಗಳು ತಿಳಿಸಿರ್ತಕ್ಕಂಥ ಮಾಹಿತಿ. ಜೊತೆಗೆ ಅಲ್ಲಿ ಸಂಬಂಧಪಟ್ಟಂತ ಕೆಲವು ದಾಖಲೆಗಳನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಅಂದ್ರೆ ಮದ್ದೂರು ತಾಲೂಕಿನ ಸೋಮನಹಳ್ಳಿಯಲ್ಲಿ ಇರ್ತಕ್ಕಂಥ ಅವರ ಒಂದು ಗೆಸ್ಟ್ ಹೌಸ್ ನಲ್ಲಿ ಈ ಒಂದು ಐಟಿ ದಾಳಿ ನಡೆದಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ಒಟ್ಟಾರೆ ಏನೇನು ಅಲ್ಲಿ ವಶಪಡಿಸಿಕೊಂಡಿದ್ದಾರೆ, ಯಾವ ರೀತಿಯಾದಂತಹ ದಾಖಲೆಗಳನ್ನ ವಶಪಡಿಸಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಇನ್ನಷ್ಟೇ ಬರಬೇಕಾಗಿದೆ. ರಾಘವ್, ಓಕೆ, ಗಾಟ್ ಇಟ್. ಥ್ಯಾಂಕ್ ಯು ಮೋಹನ್.